ಇಡೀ ದೇಶದಲ್ಲಿ ಈಗ ಆವರಿಸಿಕೊಂಡಿರೋದು ಓನ್ಲಿ ತಮಿಳುನಾಡಿನ ಚಿತ್ರಣ ಏನಾಗುತ್ತೆ ಅಂತ ಹೇಳಿ. ವಿಜಯ್ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಈಗ ಸದ್ಯಕ್ಕೆ ಪೋಸ್ಟ್ಪೋನ್ ಆಗುತ್ತಾ, ಪರಿಸ್ಥಿತಿಗಳು ಹೇಗಾಗುತ್ತೆ, ಜೊತೆಗೆ ಯಾವ ಪಕ್ಷಗಳು ಅವರಿಗೆ ಬೆಂಬಲವನ್ನ ಕೊಡುತ್ತೆ ಅಂತ ಹೇಳಿ ಏನಾದರೂ ಬಿಗ್ ಅಪ್ಡೇಟ್ಸ್ ಏನಾದರೂ ಈ ವಿಚಾರದಲ್ಲಿ ಬರ್ತಾ ಇದೆಯಾ, ಯಾರಾದರೂ ಜೊತೆಗೆ ನಿಂತ್ಕೊಳ್ತಾ ಇದ್ದಾರಾ ಅನ್ನೋದನ್ನ ನೋಡೋಣ. ಸರ್ಕಾರ ರಚನೆಗೆ ವಿಜಯ್ ಕಸರತ್ತನ್ನ ಮಾಡ್ತಾ ಇದ್ದಾರಂತೆ. ದೊಡ್ಡ ಮಟ್ಟದಲ್ಲಿ ಕಸರತ್ತು ನಡೀತಾ ಇದೆ. ಇವತ್ತು ರಾತ್ರಿಯೊಳಗೆ ಮೈತ್ರಿಕೂಟ ರಚನೆ ಮಾಡುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ಬಹುದೊಡ್ಡ ಪಾತ್ರವನ್ನು ವಹಿಸಿಕೊಳ್ತಾ ಇದೆ. ಕಾರಣ ಅವರು ಅಧಿಕಾರದಲ್ಲಿರಬೇಕು. 118 ಶಾಸಕರ ಬೆಂಬಲ ಪಡೆಯಲು ಅತೀವವಾದಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅನ್ಯ ಪಕ್ಷದ ಶಾಸಕರ ಜೊತೆಗೂ ಕೂಡ ವಿಜಯ್ 1-to-1 ಮಾತನಾಡ್ತಾ ಇದ್ದಾರೆ ಅನ್ನೋದು. ಇವತ್ತು ರಾತ್ರಿಯೊಳಗೆ ಮ್ಯಾಜಿಕ್ ನಂಬರ್ ಸಿಗುವ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ರಚನೆಗೆ ವಿಜಯ್ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು ರಾತ್ರಿಯೊಳಗೆ ಮೈತ್ರಿಕೂಟ ರಚನೆ ಆಗುವಂಥದ್ದು ಸಾಧ್ಯತೆ ಬಹುತೇಕವಾಗಿದೆ. ಕಾಂಗ್ರೆಸ್ ಕೂಡ ಅವರಿಗೆ ಹೇಳಿದೆ, ಶಾಸಕರನ್ನ ಕರೆತರುವಂತಹ ಚಿಂತೆ ಎಲ್ಲ ಬಿಟ್ಟುಬಿಡಿ, ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿ. ಯಾಕಂದ್ರೆ ಅಭ್ಯಾಸ ಅಲ್ವ ಅವರಿಗೆ. ಸೊ ಈ ಕಡೆಗೆ ವಿಜಯ್ ಕೂಡ ಸಹ 1-to-1 ಆಗಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಕೆಲವು ಶಾಸಕರ ಜೊತೆಗೆ. ಸೊ ಇವತ್ತು ರಾತ್ರಿಯೊಳಗಡೆ ಒಂದು ಮ್ಯಾಜಿಕ್ ಆಗಬಹುದು ಅನ್ನುವಂಥ ವಿಶ್ವಾಸ ಈಗ ವಿಜಯ್ ಅವರಿಗಿದೆ. ಸೊ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆ ಈಗ ನಡೀತಾ ಇದೆ. ಸೊ ಇದು ಯಾವ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ ಏನು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಸದ್ಯಕ್ಕಂತೂ ಈಗಿರುವಂಥ ಪರಿಸ್ಥಿತಿ ಏನು ಅಂತಂದರೆ, ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಟಿ.ವಿ.ಕೆ ಕಸರತ್ತನ್ನು ಮಾಡ್ತಾ ಇರೋದು. PMK ಇದೆ, 4 ಇಟ್ಕೊಂಡಿದೆ, VCK 1-2 ಇದೆ, CPI ಈಗಾಗಲೇ ಅವ್ರ ಜೊತೆಗಿದೆ, VCKನೂ 2 ಇದೆ, ಆ ಕಡೆಗೆ CPM 2 ಇದೆ, IUML ಇನ್ನೊಂದು 2 ಇದ್ದಾವೆ, DMDK 1 ಇದೆ. ಸೊ ಹಾಗಾಗಿ ಇವರು ಯಾರ್ಯಾರ ಜೊತೆಗೆ ನಿಂತ್ಕೊಳ್ತಾರೆ ಏನು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಕಾಂಗ್ರೆಸ್ ಈಗಾಗಲೇ ಅವ್ರ ಜೊತೆಗೆ ನಿಂತ್ಕೊಂಡಿರೋದ್ರಿಂದ 112 ಸ್ಥಾನಗಳಿಗಾಗಲೇ ಬಂದಾಗಿದೆ. ಬೇಕಾಗಿರುವಂಥದ್ದು 8 ಸ್ಥಾನಗಳು ಶಾಸಕರ ಬೆಂಬಲ, ಅವು ಕೂಡ ಬರುತ್ತೆ, ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಅನ್ನುವಂಥ ವಿಶ್ವಾಸ ಇದೆ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕೇಶ್, ಈ ನಂಬರ್ಸ್ಗಳನ್ನು ತಮಿಳುನಾಡಿನಲ್ಲಿ ಅವ್ರು ನೋಡ್ತಾ ಇದ್ದಾರೆ, ಬಟ್ ಕರ್ನಾಟಕದಲ್ಲಿ ನಾವು ಎಲ್ಲ ನಂಬರ್ಸ್ಗಳನ್ನು ಹಿಂದೆ ಇದೇ ರೀತಿಯಾದಂಥ ಪರಿಸ್ಥಿತಿಗಳು ಬಂದಾಗ ಯಾರು ಜೊತೆಗೆ ಸೇರ್ಕೊಳ್ತಾರೆ, ಯಾರು ಬಿಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಬಟ್ ಈ ರೀತಿಯಲ್ಲಿ ತಮಿಳುನಾಡಿನಲ್ಲಿ ಗೋಜಲಾಗುವಷ್ಟು ನಂಬರ್ಸ್ಗಳು ನಮ್ಮ ರಾಜ್ಯದಲ್ಲಿ ಇರಲಿಲ್ಲ. ಒಂದು ಕಾಂಗ್ರೆಸ್ಸು, ಒಂದು BJP, ಒಂದು JDS, 3 ಲೆಕ್ಕಾಚಾರಗಳಿಲ್ಲಿ. ಬಟ್ ತಮಿಳುನಾಡಿನ ಈ ಗೋಜಲು ಲೆಕ್ಕಾಚಾರಗಳು ಹೇಗೆ, ಯಾವ ರೀತಿಯಾಗಿ ತಲೆನೋವು ಆಗ್ತಾ ಇದೆ? ಯಾಕಂದ್ರೆ ಒಬ್ಬೊಬ್ಬರು 1-1, 2-2, 3-3 ಸೀಟ್ ತಗೊಂಡಿರೋದ್ರಿಂದ ಪರಿಸ್ಥಿತಿ ಹಂಗಾಗಿದೆ ಅಲ್ವಾ? ಖಂಡಿತ ಅರುಣ್, ಯಾಕಂದ್ರೆ ಈಗ ಒಟ್ಟು ಅವರಿಗೆ ಬಹುಮತಕ್ಕೆ ಬೇಕಾಗಿರುವಂಥದ್ದು 118 ಸ್ಥಾನಗಳು. ಆದರೆ ವಿಜಯ್ ಅವರು ಟಿ.ವಿ.ಕೆ ಗೆದ್ದಿರ್ತಕ್ಕಂಥದ್ದು 108. ಅದರಲ್ಲಿ ಒಂದು ಮೈನಸ್ ಆಗುತ್ತೆ, ಯಾಕಂದ್ರೆ ವಿಜಯ್ ಅವರು 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ, ಅದು 107 ಆಗುತ್ತೆ. 107ರ ಜೊತೆಗೆ ಕಾಂಗ್ರೆಸ್ನ 5 ಸ್ಥಾನಗಳು ಸೇರಿದ್ರೆ ಅವರಿಗೆ 112 ಸ್ಥಾನ. ಆದರೆ ಉಳಿದ 6 ಸ್ಥಾನಗಳ ಕೊರತೆ ಉಂಟಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮಧ್ಯದಲ್ಲಿ ಇನ್ನೂ 11 ಬೇರೆ ಬೇರೆ ಸ್ಥಾನಗಳು, ಅದು 2, 4, 2, 2, 1 ಈ ರೀತಿ ಬೇರೆ ಬೇರೆ ಅಂಕಿ ಸಂಖ್ಯೆಗಳಲ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳು, ಅದು CPI, CPM ಅಂದ್ರೆ ಸ್ಥಳೀಯವಾಗಿ ಅವರಂತ ಬಲ ಇಲ್ಲದೆ ಇದ್ರು ಕೂಡ ಗೆದ್ದಿರುವಂಥದ್ದು, ಮುಸ್ಲಿಂ ಲೀಗ್ 2 ಗೆದ್ದಿರುವಂಥದ್ದು, ಇವೆಲ್ಲವೂ ಲೆಕ್ಕ ಹಾಕಿದ್ರೆ ಸುಮಾರು 11ಕ್ಕೂ ಹೆಚ್ಚು ಶಾಸಕರ ಬಲ ಸಿಗುತ್ತೆ. ಆದರೆ ಅವರು ಇವ್ರನ್ನ ಬೆಂಬಲಿಸ್ತಾರ ಅನ್ನುವಂಥದ್ದು ಪ್ರಶ್ನೆ. ಆದರೆ ಅದರಲ್ಲಿ ಅಲಯನ್ಸ್ ಅಲ್ಲಿ ಇದ್ದಂಥವ್ರು, ಅಂದ್ರೆ DMK ಜೊತೆ ಅಲಯನ್ಸ್ ಅಲ್ಲಿ ಇದ್ದಂಥವ್ರು, AIDMK ಜೊತೆ ಅಲಯನ್ಸ್ ಅಲ್ಲಿ ಇದ್ದಂಥವ್ರು, ಅದು ಅವರಿಂದ ಹೊರಬಂದು ಇವ್ರನ್ನ ಬೆಂಬಲಿಸಬೇಕಾಗುತ್ತೆ. ಈ ಎಲ್ಲಾ ಲೆಕ್ಕಾಚಾರಗಳನ್ನ ಇಟ್ಟು ಕೂಡ ದಾಳ ಉಳಿಸ್ತಾ ಇದ್ದಾಗಲೂ ಕೂಡ ಅವರಿಗೆ ಶಾರ್ಟೇಜ್ ಆಗ್ತಾ ಇರುವಂಥದ್ದು 6 ಸ್ಥಾನ. ಆದರೆ ಕನಿಷ್ಠ 10 ಶಾಸಕರ ಬೆಂಬಲ, 8ರಿಂದ 10 ಶಾಸಕರ ಬೆಂಬಲವನ್ನು ಪಡೆದ್ರೆ ಸರ್ಕಾರ ಸ್ವಲ್ಪ ಮಟ್ಟಿಗೆ ಸೇಫ್ ಆಗುತ್ತೆ. ಅಂದ್ರೆ ಅವರ ಬಹುಮತಕ್ಕಿಂತ ಕನಿಷ್ಠ 4ರಿಂದ 5 ಸ್ಥಾನವಾದರೂ ಕೂಡ ಹೆಚ್ಚುವರಿಯಾಗಿ ಇದ್ರೆ ಸರ್ಕಾರ ಸೇಫ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತುಕತೆ ನಡೆಸ್ತಾ ಇರುವಂಥದ್ದು. ಬಹುತೇಕ ಟಿ.ವಿ.ಕೆ ನಾಯಕರಿಗೆ ಮತ್ತು ವಿಜಯ್ಗೆ ಇರುವಂಥ ಕಾನ್ಫಿಡೆನ್ಸು ಇವತ್ತು ತಡರಾತ್ರಿಯ ಒಳಗಾಗಿ ಉಳಿದ ಏನು 2, 2, 1, 1 ಈ ರೀತಿಯ ಲೆಕ್ಕಾಚಾರದಲ್ಲಿ ಗೆದ್ದಂತ ಸ್ಥಳೀಯ ಪಕ್ಷಗಳಿದಾವೆ, ಅವರ ಶಾಸಕರ ಬೆಂಬಲವನ್ನು ಪಡೆದು 118ರ ಸಂಖ್ಯಾಬಲವನ್ನು ತೋರಿಸಿ ಸರ್ಕಾರದ ರಚನೆ ಹಕ್ಕು ಮಂಡಿ ಅಥವಾ ರಾಜ್ಯಪಾಲರ ಮುಂದೆ ಹೋಗುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಅರುಣ್, ಓಕೆ ಸುಕೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.